Hello dear students, ವೆಲ್ಕಮ್ ಟು ಸಿಂಗ್ ಸ್ಟೈಲ್ ಆಫ್ ಮ್ಯಾಕ್ಸ್. ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ನಾವೇನು ಕಲ್ತಿದ್ದೀವಿ ಅಂತಂದರೆ ಪರ್ಮುಟೇಷನ್ಸ್ ಬಗ್ಗೆ ಕಲ್ತಿದ್ದೀವಿ. ಓಕೆ, ಸೊ ಯಾರಾದರೂ ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂತ ಅಂದರೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ಪ್ಲೀಸ್ ಆ ಲೆಕ್ಚರ್ಸ್ನ ವಾಚ್ ಮಾಡಿ. ಅದು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿದ್ರೆ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಓಕೆ, ಇಲ್ಲ ಅಂತ ಅಂದರೆ ಸ್ವಲ್ಪ ಮ್ಯಾಚ್ ಆಗೋದು ಕಷ್ಟ ಆಗುತ್ತೆ. ಆಲ್ ರೈಟ್, ಸೊ ದೇರ್ ಫೋರ್ ಮೇಕ್ ಶೂರ್ ದಟ್ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಓಕೆ, ಆ್ಯಂಡ್ ಈ ಲೆಕ್ಚರಲ್ಲಿ ನಾವು ಕಾನ್ಸೆಪ್ಟ್ ಕಲಿಯೋಣ. ಕಮಿಂಗ್ ನೆಕ್ಸ್ಟ್ ಲೆಕ್ಚರಲ್ಲಿ ನಾವೇನು ಮಾಡೋಣ ಅಂತಂದರೆ ಇದ್ರ ಬೇಸ್ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆಯಲ್ಲ, we will solve those problems. Okay, so coming to this concept, combinations. ಇದಕ್ಕಿಂತ ಮುಂಚೆ ನಾವೇನು ಕಲ್ತಿದ್ದೀವಿ ಹೇಳ್ರಿ, ಪರ್ಮುಟೇಷನ್ಸ್ ಬಗ್ಗೆ ಕಲ್ತಿದ್ದೀವಿ. ಸೊ ವಾಟ್ ಯು ಮೀನ್ ಬೈ ಪರ್ಮುಟೇಷನ್ಸ್? ಇಟ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನಾವಲ್ಲಿ. ಎಸ್, ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಯಾವ ಆರ್ಡರಲ್ಲಿ ಅವ್ರನ್ನ ಅರೇಂಜ್ ಮಾಡಿದ್ದೀನಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ನನಗೆ ಪರ್ಮುಟೇಷನ್ಸಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಎಕ್ಸಾಂಪಲ್. A for ಅಜಯ್, 4 ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅಜಯ್, B for ಭರತ್, C for ಚೇತನ್, D for ದರ್ಶನ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ 4 ಫ್ರೆಂಡ್ಸ್ ಇದ್ದಾರೆ. ಈಗ ನಾನು ನಿಮಗೆ ಹೇಳ್ತಿರೋದೇನೆಂದರೆ ಆ 4 ಫ್ರೆಂಡ್ಸ್ನು ನೀವೇನು ಮಾಡಬೇಕು ಅಂದರೆ 2 ಮೆಂಬರ್ಸ್ ಕೂರಿಸ್ಬೇಕು. ಓಕೆ, ಏನು ಮಾಡಬೇಕು? 2 ಮೆಂಬರ್ಸ್ ಕೂರಿಸ್ಬೇಕು. 1 2 1 2 1 2 ಈ ರೀತಿ 1 2 1 2 1 2 ಈ ರೀತಿ ನಾನು ಕೂರ್ಸೋಕ್ಕೆ ಟ್ರೈ ಮಾಡಿದ್ರೆ ನನಗೆ ಎಷ್ಟು ಅರೇಂಜ್ಮೆಂಟ್ ಸಿಗಬಹುದು ಅಂತ ಕ್ವಶನ್ನು. ಓಕೆ, ಸೊ ಫಸ್ಟ್ ನಾನು ಅಜಯ್ ಮತ್ತು ಭರತ್ನ ಕೂರಿಸ್ಬಹುದು, ಅಥವಾ ಒಂದು ಕೆಲಸ ಮಾಡೋಣ, ಭರತ್ನ ಫಸ್ಟ್ ಕೂರಿಸ್ತೀನಿ, ಅಜಯ್ನ ಆಮೇಲೆ ಕೂರಿಸ್ತೀನಿ. ಎರಡೂ ಬೇರೆ ಬೇರೆ ಪರ್ಮುಟೇಷನ್ಸಲ್ಲಿ ಏನಾಗುತ್ತೆ, ಅಜಯ್ನ ಫಸ್ಟ್ ಕೂರಿಸ್ಬಿಟ್ಟು ಭರತ್ನ ಸೆಕೆಂಡ್ ಕೂರಿಸಿದ್ರೆ ಅದೇ ಡಿಫ್ರೆಂಟ್ ಇದೆ ಆ್ಯಸ್ ಕಂಪೇರ್ಡ್ ಟು ದಿಸ್ ಒನ್. ಭರತ್ನ ಫಸ್ಟ್ ಕೂರಿಸಿದ್ರೆ ಅದು ಅರೇಂಜ್ಮೆಂಟ್ ಬೇರೆದಾಗುತ್ತೆ. ಓಕೆ, ಸೊ ಇವೆರಡೂ ಕೂಡ ಚಾನ್ಸ್ ಇದೆ ನಮಗೆ. ರೈಟ್, ಇದೇ ಥರ ಎಷ್ಟು ಚಾನ್ಸ್ ಇದ್ದಾವೆ ಅಂದರೆ ಟೆಲ್ ಮಿ, ಟೋಟಲ್ ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ? 4. ನಾವು ಅರೇಂಜ್ ಮಾಡಬೇಕಾಗಿರೋದು ಅಂದರೆ ಪರ್ಮ್ಯೂಟ್ ಮಾಡ್ತಿರೋದು ಎಷ್ಟು ಜನನ್ನ ಒಂದೇ ಸತಿಗೆ 2 ಮೆಂಬರ್ಸ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ದೇರ್ ಫೋರ್ NPR ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದೀನಿ. ವಾಟ್ ಈಸ್ NPR ಫಾರ್ಮುಲಾ? ದಟ್ ವಿ ಹ್ಯಾವ್ ಲರ್ನ್ಡ್ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಯೂಸ್ ದಿಸ್. n ಅಂದ್ರೇನು? ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್. r ಅಂದರೆ ಅಟ್ ಎ ಟೈಮ್ ನಾವು ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ. 4 ಮೆಂಬರ್ಸ್ ಇದ್ದಾರೆ, ಅಟ್ ಎ ಟೈಮ್ 2 ಮೆಂಬರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 4 ಮೈನಸ್ 2 ಫ್ಯಾಕ್ಟೋರಿಯಲ್ ವಿಚ್ ಈಸ್ ಈಕ್ವಲ್ ಟು 4 ಇಂಟು 3 ಇಂಟು 2 ಇಂಟು 1. 2 ಫ್ಯಾಕ್ಟೋರಿಯಲ್ ಇಸ್ 2, ಕ್ಯಾನ್ಸಲ್. ದೇರ್ ಫೋರ್ 12 ಅರೇಂಜ್ಮೆಂಟ್ಸ್ ಪಾಸಿಬಲ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ ಅಸ್ ಸಿ ದೋಸ್ 12 ಅರೇಂಜ್ಮೆಂಟ್ಸ್. ಅಜಯ್ ಭರತ್, ಅಜಯ್ ಚೇತನ್, ಅಜಯ್ ದರ್ಶನ್ ಪಾಸಿಬಲ್ ಇದೆಯಾ? ರೈಟ್. ನೆಕ್ಸ್ಟ್ ಭರತ್ ಅಜಯ್, ಭರತ್ ಚೇತನ್, ಭರತ್ ದರ್ಶನ್. ಲೆಟ್ ಅಸ್ ಟ್ರೈ ಅನದರ್. ಚೇತನ್, ನೆಕ್ಸ್ಟ್ ದರ್ಶನ್, ದರ್ಶನ್. ಚೇತನ್ ಜೊತೆಗೆ ಅಜಯ್, ಭರತ್, ದರ್ಶನ್. ದರ್ಶನ್ ಜೊತೆಗೆ ಅಜಯ್, ಭರತ್, ಚೇತನ್. ಈ ರೀತಿ ನಾನು ಎಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂತಂದರೆ 12 ಅರೇಂಜ್ಮೆಂಟ್ ಬಂದಿದೆಯಾ ನನಗೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೇನು ಗೊತ್ತು ಅಂತಂದರೆ ಒಂದಿಷ್ಟು ಜನ ಇದ್ದಾರೆ, ಇಷ್ಟು ಜನನ ನಾನು ಅರೇಂಜ್ ಮಾಡಬೇಕು ಅಂತಂದರೆ ಫಾರ್ಮುಲಾ ಯೂಸ್ ಮಾಡಿ ನನಗೇನು ಸಿಗುತ್ತೆ ಅದೇ ಆನ್ಸರ್ ಇಲ್ಲಿ ಸಿಗುತ್ತೆ. ಓಕೆ, ಬಟ್ ಟುಡೇಸ್ ಕಾನ್ಸೆಪ್ಟ್ ಈಸ್ ಕಾಂಬಿನೇಷನ್ಸ್. ಸೊ ಕಾಂಬಿನೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಕಾಂಬಿನೇಷನ್ಸ್ ಈಸ್ ಆಲ್ ಅಬೌಟ್ ಸೆಲೆಕ್ಷನ್. ಓಕೆ, ಕಾಂಬಿನೇಷನ್ಸ್ ಈಸ್ ಆಲ್ ಅಬೌಟ್ ಸೆಲೆಕ್ಷನ್. ಓಕೆ, ನೀವು ಅವರಿಬ್ಬರನ್ನ ಕೂರಿಸ್ಬೇಕಲ್ಲ, ಕೂರಿಸೋದಕ್ಕಿಂತ ಮುಂಚೆ ಫಸ್ಟ್ ಸೆಲೆಕ್ಟ್ ಮಾಡಬೇಕಾ? ನೀವಿಬ್ರಿ ಕಡೆ ಬರ್ರಿ ಅಂತ ಕರಿಬೇಕಾ? ರಿಮೆಂಬರ್ ಒನ್ ಥಿಂಗ್, ಈ ರೀತಿ ನಾನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅಜಯ್ನ ಫಸ್ಟ್ ಕರೆದು ಭರತ್ನ ಆಮೇಲೆ ಕರೆದ್ರೆ ಅಂದ್ರೂ ನಮಗೆ ಕೊನೆಗೆ ಸಿಗೋದಿಬ್ರೆ. ಇಲ್ಲ ಮ್ಯಾಮ್ ನಾನು ಭರತ್ನ ಫಸ್ಟ್ ಕರಿತೇನೆ, ಭರತ್ ಕರೆದ ಮೇಲೆ ಅಜಯ್ ಕರೆದ್ರೂ ಸೇಮೆ. ದಟ್ ಮೀನ್ಸ್ ವಾಟ್, 2 ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಅದನ್ನು ಯಾವುದಾದ್ರೂ ಆರ್ಡರಲ್ಲಿ ಸೆಲೆಕ್ಟ್ ಮಾಡಬಹುದು. ನಮಗೆ ಕೊನೆಗೆ 2 ಆಬ್ಜೆಕ್ಟ್ಸ್ ಸೆಲೆಕ್ಟ್ ಆಗಬೇಕು, ಅವೆರಡು ಜನ ಸೆಲೆಕ್ಟ್ ಆಗಬೇಕಷ್ಟೇ. ಓಕೆ, ಸೊ ಕಾಂಬಿನೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಆರ್ಡರ್ ಮ್ಯಾಟರ್ ಆಗುವುದಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಪರ್ಮುಟೇಷನ್ಸಲ್ಲಿ ಆರ್ಡರ್ ಮ್ಯಾಟರ್ ಆಗುತ್ತೆ. ABBA ಎರಡೂ ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳು. ಆದರೆ ಸೆಲೆಕ್ಷನಲ್ಲಿ ABನ ಸೆಲೆಕ್ಟ್ ಮಾಡೋದು ಅಥವಾ BN ಸೆಲೆಕ್ಟ್ ಮಾಡೋದು ಅಂದರೆ ಎರಡೂ ಒಂದೇ. ಓಕೆ, ಸೊ ದೇರ್ ಫೋರ್ ಏನಾಗುತ್ತೆ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಫಾರ್ಮುಲಾ ಕೊಟ್ಟಿದ್ದಾರೆ. NCR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಓಕೆ, ಸೊ ಅವ್ರೇನು ಮಾಡಿದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ. ಬಟ್ ಅದು ಆ್ಯಕ್ಚುಲಿ ಇರೋದೇನು ಅನ್ನೋದನ್ನು ಐಡೆಂಟಿಫೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇದು ಅರೇಂಜ್ಮೆಂಟ್ ಬಗ್ಗೆ ನಾವು ಹೇಳಿದ್ವಿ, 4 ಜನನ 2 ಮೆಂಬರ್ಸ್ ಅರೇಂಜ್ ಮಾಡೋದು. ಎಷ್ಟಾದವು? 12.
ಇದೇ ಸೇಮ್ ಅಲ್ಲಿ ನಾನು ಸೆಲೆಕ್ಷನ್ ಹೇಳ್ತೀನಿ. ಸೆಲೆಕ್ಷನ್ ಹೇಳಿದ್ರೆ ನನಗೆ ಯಾವ್ಯಾವ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ ಅಬ್ಸರ್ವ್ ಮಾಡಿ. ಎ ಬಿ ಬಿ ಎ ಒಂದೇ ತಾನೆ. ಅಜಯ್ ಮತ್ತೆ ಭರತ್ನ ಕರೆಯೋದು ಅಥವಾ ಭರತ್ ಮತ್ತೆ ಅಜಯ್ನ ಕರೆಯೋದು ಎರಡೂ ಒಂದೇ ತಾನೆ. ಸೊ ಸೆಲೆಕ್ಷನ್ ಈಸ್ ಸೇಮ್, therefore I will delete this. ನೆಕ್ಸ್ಟ್ ಅಜಯ್ ಮತ್ತೆ ಚೇತನ್ ಅಥವಾ ಚೇತನ್ ಮತ್ತೆ ಅಜಯ್ ಸೇಮ್. ದರ್ಶನ್ ಆ್ಯಂಡ್ ಅಜಯ್ ಈ ಸೇಮ್ ಆಸ್ ಅಜಯ್ ಆ್ಯಂಡ್ ದರ್ಶನ್. ಓಕೆ, ಸೊ therefore ಈ ಮೂರು ಕ್ಯಾನ್ಸಲ್ ಆದವು. ನೆಕ್ಸ್ಟ್ ನೋಡಿ, ಬಿ ಸಿ ಇಸ್ ಸೇಮ್ ಆಸ್ ಸಿ ಬಿ, ಕ್ಯಾನ್ಸಲ್. ಬಿ ಡಿ ಇಸ್ ಸೇಮ್ ಆಸ್ ಡಿ ಬಿ, ಸಿ ಡಿ ಇಸ್ ಸೇಮ್ ಆಸ್ ಡಿ ಸಿ. ಸೊ ಅಲ್ಲಿಗೆ ಎಷ್ಟು ಕ್ಯಾನ್ಸಲ್ ಆದವು ನಿಮಗೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. 1 2 3 4 5 6 ಕ್ಯಾನ್ಸಲ್. therefore ಇಲ್ಲಿ 6 ಅಂತ ಅಂದರೆ ನಥಿಂಗ್ ಬಟ್ ಏನಾಗುತ್ತೆ, ಡಿವೈಡ್ ಮಾಡಬೇಕಾಗಿರೋದು ನಾನು ಎಷ್ಟರಿಂದ, 2 ಇಂದ. ಓಕೆ, 2 ಇಂದ ಡಿವೈಡ್ ಮಾಡಿದ್ರೆ ಅಷ್ಟು ಸೆಲೆಕ್ಷನ್ಸ್ ನನಗೆ ಸಿಗುತ್ತೆ. ಅಂದರೆ ಇಲ್ಲಿ ಆರ್ ಏನು ವ್ಯಾಲ್ಯೂ ಇದೆಯಲ್ಲ ಅದರಿಂದ ನಾನು ಡಿವೈಡ್ ಮಾಡಬೇಕು. ಸೇಮ್ NPR ಫಾರ್ಮುಲಾನೇ, ಆದರೆ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಿದಾಗ ಅಲ್ಲಿ ಎಷ್ಟು ಜನದ ಆರ್ ಅಟ್ ಎ ಟೈಮ್ ಯೂಸ್ ಮಾಡ್ತಿದ್ದೀನಿ ಅದನ್ನು ಡಿವೈಡ್ ಮಾಡಬೇಕು. ಆವಾಗ ನನಗೆ ಆ್ಯಕ್ಚುಯಲ್ ಸಿಗುತ್ತೆ. ಅಬ್ಸರ್ವ್ ಇಯರ್, ಡಿವೈಡ್ ಮಾಡಿದ್ರೆ 6 ಸಿಗುತ್ತೆ. ಇಲ್ಲೂ 6 ತಾನೆ ನಮಗೆ, 1 2 3 4 5 6 ಸಿಗ್ತಿದೆ. ಓಕೆ, ಸೊ ಅದಕ್ಕೆ ಈ ಫಾರ್ಮುಲಾ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಆರ್ ಫ್ಯಾಕ್ಟೋರಿಯಲ್ ಯೂಸ್ ಮಾಡಿದ್ದಾರೆ. ಇದು ಕೂಡ ಒಂದು ಥಿಯರಮ್ ಥರನೇ ಇದೆ ನಿಮಗೆ, ವೆರಿ ಈಸಿ ಥಿಂಗ್. ಸಿ ಇಯರ್ NCR ಈಸ್ ಈಕ್ವಲ್ ಟು, ಇದೇನಾಗುತ್ತೆ ಹೇಳಿ, ನೀವು ಇದನ್ನು ಕಲ್ತಿದ್ದೀರಾ ಆಲ್ರೆಡಿ. ಇಯರ್ ಇದೆಯಲ್ಲ, ಇದನ್ನ ಏನಂತ ಕರಿತೀರಾ, ಇನ್ಕ್ಲೂಡಿಂಗ್ ಫ್ಯಾಕ್ಟೋರಿಯಲ್ ಸಿಂಬಲ್ ಏನಂತ ಕರಿತೀರಾ, NPR ತಾನೆ, NPR. ನೆಕ್ಸ್ಟ್ ಇಲ್ಲೇನಿದೆ, ಇಂಟು 1/R ಫ್ಯಾಕ್ಟೋರಿಯಲ್. ಓಕೆ, ಸೊ ಆರ್ ಫ್ಯಾಕ್ಟೋರಿಯಲ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, NPR ಅಲ್ಲೇ ಉಳ್ಕೊಳುತ್ತೆ. ಆರ್ ಫ್ಯಾಕ್ಟೋರಿಯಲ್ ಇಂಟು NCR. ಇದೇ ನಿಮ್ಮ ಒಂದು ಥಿಯರಮ್ ಇದೆ. ಇಷ್ಟೇ, 3 ಸ್ಟೆಪ್ಪು. ಅದು ಯಾವಾಗ ಬರಿಬೋದು ಅಂದರೆ NPR ಫಾರ್ಮುಲಾ ಗೊತ್ತಿದ್ರೆ. ಅರ್ಥ ಆಯ್ತಾ? ಸೊ ಸೆಲೆಕ್ಷನ್ಸ್ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಕಮ್ಮಿನೇ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಅರೇಂಜ್ಮೆಂಟ್ಸ್. ಯಾಕಂದರೆ ಅರೇಂಜ್ಮೆಂಟ್ಸಲ್ಲಿ ಅದೇ ಸೇಮ್ ಇಬ್ಬರನ್ನ ಇನ್ನೊಂದು ಸೈಡ್ ಕೂರಿಸ್ಬಿಟ್ರೆ ಅದೇ ಬೇರೆ ಅರೇಂಜ್ಮೆಂಟ್ ಆಗಿಬಿಡುತ್ತೆ, ಇನ್ನೊಂದು ಅರೇಂಜ್ಮೆಂಟ್ ಅಂತಲೂ ಕೌಂಟ್ ಆಗುತ್ತೆ. ಸೆಲೆಕ್ಷನಲ್ಲಿ ಆ ರೀತಿ ಕೌಂಟ್ ಆಗೋದಿಲ್ಲ. ಓಕೆ, ಸೊ therefore ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಓಕೆ, ಆ್ಯಂಡ್ ಅರೇಂಜ್ಮೆಂಟ್ಸ್ ಆರ್ ಮೋರ್ ನಂಬರ್ ಆ್ಯಸ್ ಕಂಪೇರ್ಡ್ ಟು ಸೆಲೆಕ್ಷನ್. ಸೆಲೆಕ್ಷನಲ್ಲಿ ಸೇಮ್ ಇರೋವೆಲ್ಲ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಸೊ ಕಮ್ಮಿ ಇರುತ್ತೆ ಸೆಲೆಕ್ಷನ್ಸ್ ಅಂದರೆ, ರೈಟ್? ಸೊ ಇಷ್ಟನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಒನ್ ಮೋರ್ ಕಾನ್ಸೆಪ್ಟ್, ಲೆಟ್ ಮಿ ಜಸ್ಟ್ ಟೆಲ್ ಯು ದಿಸ್. ಈಗ ಅಬ್ಸರ್ವ್ ಮಾಡಿ, NCR ಅಂದರೆ ಏನು, ಟೋಟಲ್ ಆಬ್ಜೆಕ್ಟ್ಸು. ಆರ್ ಅಂದರೆ ಎಷ್ಟು ಯೂಸ್ ಮಾಡ್ತಿರೋದು, ಅಂದರೆ ನಾನು ಎಷ್ಟನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ, ಇದೇ ತಾನೇ ಮೀನಿಂಗು. ಸೊ ಇದರಲ್ಲಿ ನೀವು ನೋಟ್ ಪಾಯಿಂಟ್ಸ್ ಕಲಿತೀರ. ಇಫ್ R ಈಸ್ ಈಕ್ವಲ್ ಟು 0 ಅಂದರೆ ಏನು, ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ ಅಂತ ಅರ್ಥ. ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ ಅನ್ನೋದಕ್ಕೆ ಎಷ್ಟು ಪಾಸಿಬಲ್ ವೇಸ್ ಇದೆ. NC0, ರಿಮೆಂಬರ್ ದ ಫಾರ್ಮುಲಾ, NCR is equal to n factorial by n minus r factorial into r factorial. Okay, so observe here, R is equal to 0 ಅಂತ ಅಂದರೆ ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ ಅಂತ ಅರ್ಥ. ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ ಅನ್ನೋದೇ ಒಂದು ಕೆಲಸ. therefore ಎಷ್ಟು ಪಾಸಿಬಲ್ ಇದೆ ಅಂದರೆ ಒಂದೇ ಟೈಮ್ ಪಾಸಿಬಲ್ ಇದೆ. ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ, ದಟ್ಸ್ ಇಟ್, ದಟ್ ಈಸ್ ಒನ್ ವರ್ಕ್. ಸೊ ಅದು 1 ಬರುತ್ತೋ ಇಲ್ಲೋ ಅಂತ ಅಬ್ಸರ್ವ್ ಮಾಡಿ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಇರೋ ಜಾಗದಾಗ ಏನಿದೆ 0, ಆರ್ ಫ್ಯಾಕ್ಟೋರಿಯಲ್ ತಾನೆ ಫಾರ್ಮುಲಾ. ಸೊ 0 ಫ್ಯಾಕ್ಟೋರಿಯಲ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 0 ಫ್ಯಾಕ್ಟೋರಿಯಲ್, 1. n ಮೈನಸ್ 0 ಅಂದರೆ n ಫ್ಯಾಕ್ಟೋರಿಯಲ್. ಓಕೆ, ಸೊ n ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ ಅಂದರೆ 1. therefore you must remember NC0 is equal to 1. ಅರ್ಥ ಆಯ್ತಾ? ಸೊ ದಟ್ ಮೀನ್ಸ್ ವಾಟ್, ನನ್ನ ಹತ್ರ n ಆಬ್ಜೆಕ್ಟ್ಸ್ ಇದ್ದಾವೆ ಅಂತ ಅಂದರೆ ಅದರಲ್ಲಿ ಏನೂ ಸೆಲೆಕ್ಟ್ ಮಾಡಬಾರ್ದು ಅಂತ ಅಂದರೆ ಒಂದೇ ಪಾಸಿಬಲ್ ವೇ ಇದೆ. ಆ ವೇ ಏನು ಸೆಲೆಕ್ಟ್ ಮಾಡಬೇಡ, ಸಿಂಪಲ್. ಓಕೆ, ನೆಕ್ಸ್ಟ್ ಸೆಕೆಂಡ್, ಇಫ್ R is equal to 1. ಓಕೆ, R is equal to 1 ಇದ್ದರೆ ಏನಾಗುತ್ತೆ, R is equal to 1 ಅಂದರೆ ಏನು, ಒಂದು n ಮೆಂಬರ್ಸ್ ಇದ್ದಾರೆ. n ಅಂದರೆ ಸಪೋಸ್ ಲೆಟ್ ಅಸ್ ಟೇಕ್ 7 ಮೆಂಬರ್ಸ್. ಓಕೆ, 7 ಬೇಡ, 6 ಮೆಂಬರ್ಸ್ ಅನ್ಕೊಳ್ಳೋಣ, ನೋ ಪ್ರಾಬ್ಲಮ್, ಎಷ್ಟಾದರೂ ತೊಗೊಳ್ಳಿ. ಒಂದು 6 ಜನ ಇದ್ದಾರೆ. 6 ಜನದಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನನ್ನ ಹತ್ರ ಎಷ್ಟು ಪಾಸಿಬಲ್ ಚಾಯ್ಸಸ್ ಇದ್ದಾವೆ ಅಂತ ಅರ್ಥ. ಎಷ್ಟು ಚಾಯ್ಸಸ್ ಇದ್ದಾವೆ ನೀವೇ ಅಬ್ಸರ್ವ್ ಮಾಡಿ. ನನ್ನ ಹತ್ರ 6 ಜನ ಇದ್ದಾರೆ ಅಂತ ಅಂದರೆ 6 ಜನದಲ್ಲಿ ಒಬ್ರನ್ನ ಚೂಸ್ ಮಾಡೋಕ್ಕೆ ನನ್ನ ಹತ್ರ ಎಷ್ಟು ಚಾಯ್ಸ್ ಇದೆ, 6 ಚಾಯ್ಸ್ ಇದೆ. ಸಿಂಪಲ್. ದಟ್ ಮೀನ್ಸ್ ವಾಟ್, n ಆಬ್ಜೆಕ್ಟ್ಸಿಗೆ n ಚಾಯ್ಸ್ ಇದೆ. ಒಂದೇ ಒಂದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಹೌ, ಲೆಟ್ ಅಸ್ ಕನ್ಫರ್ಮ್ ಇಟ್. NCR ಇರೋ ಜಾಗದಾಗೆ 1, n ಫ್ಯಾಕ್ಟೋರಿಯಲ್ n minus 1 factorial into 1 factorial. n factorial can be written as n into n minus 1 factorial divided by n minus 1 factorial. Cancel out ಆಗುತ್ತೆ, ನಿಮ್ಮ ಹತ್ರ ಉಳಿಯೋದೇನೋ n. therefore that means what, ನನ್ನ ಹತ್ರ n ಆಬ್ಜೆಕ್ಟ್ಸ್ ಇದ್ದರೆ ಅದರಲ್ಲಿ ಒಂದೇ ಒಂದು ಆಬ್ಜೆಕ್ಟ್ ಚೂಸ್ ಮಾಡಬೇಕು ಅಂದರೆ ನನ್ನ ಹತ್ರ n ಪಾಸಿಬಲ್ ವೇಸ್ ಇದೆ ಅಥವಾ n ಪಾಸಿಬಲ್ ಆಪ್ಷನ್ಸ್ ಇದೆ ನನ್ನ ಹತ್ರ. 6 ಜನದಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡೋಕೆ ಎಷ್ಟು ಆಪ್ಷನ್ ಇದೆ ಅಂದರೆ 6 ಆಪ್ಷನ್ ಇದೆ. ಸಿಂಪಲ್.
ಸೊ ದ್ಯಾಟ್ ಈಸ್ ವಾಟ್. ನೆಕ್ಸ್ಟ್ ಇನ್ನೂ ಒಂದು ಏನಿದೆ ಅಂದರೆ, ಇಫ್ ಆರ್ ಇಸ್ ಈಕ್ವಲ್ ಟು ಎನ್. ಆರ್ ಇಸ್ ಈಕ್ವಲ್ ಟು ಎನ್ ಅಂದರೆ ಮೀನಿಂಗ್ ಏನು? ಎಲ್ಲರನ್ನೂ ಸೆಲೆಕ್ಟ್ ಮಾಡಬೇಕು. ಮೀನ್ಸ್ 6 ಜನ ಇದ್ದಾರೆ, 6 ಜನನ್ನೂ ಸೆಲೆಕ್ಟ್ ಮಾಡೋಕ್ಕೆ ನನ್ನ ಹತ್ರ ಎಷ್ಟು ಚಾಯ್ಸ್ ಇದೆ? ಏನೂ ಚಾಯ್ಸ್ ಇಲ್ಲ, ಹೌದಲ್ವಾ? ಏನೂ ಚಾಯ್ಸ್ ಇಲ್ಲ, ಇರೋದು ಒಂದೇ ಚಾಯ್ಸು, ಎಲ್ಲರನ್ನೂ ಸೆಲೆಕ್ಟ್ ಮಾಡೋದು, ರೈಟ್? ಸೊ ದೇರ್ ಫೋರ್ ನಾನು ಎಷ್ಟು ಜನ ಇದ್ದಾರೆ ಅಷ್ಟು ಜನನ ಸೆಲೆಕ್ಟ್ ಮಾಡೋಕ್ಕೆ ಒಂದೇ ಒಂದು ಚಾಯ್ಸ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಎಲ್ಲರನ್ನೂ ಸೆಲೆಕ್ಟ್ ಮಾಡೋದು. ಓಕೆ, ಸೊ ಹೌ? ಲೆಟ್ ಅಸ್ ಚೆಕ್ ಇಟ್. ಎನ್ ಸಿ ಆರ್ ಇರೋ ಜಾಗದಾಗೆ ಎನ್ ಸಿ ಆರ್ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್. ಆರ್ ಇರೋ ಜಾಗದಾಗೆ ಎನ್ ಫ್ಯಾಕ್ಟೋರಿಯಲ್, ಇದು ಎನ್ ಫ್ಯಾಕ್ಟೋರಿಯಲ್, ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ. ನೆಕ್ಸ್ಟ್ 1 ಬೈ ಎನ್ ಮೈನಸ್ ಎನ್ ಈಸ್ 0 ಫ್ಯಾಕ್ಟೋರಿಯಲ್ ವಿಚ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಏನಾಗುತ್ತೆ ಅಂದರೆ ಎನ್ ಸಿ ಎನ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಓಕೆ, ಸೊ ಈ ರೀತಿ ನೀವು ಕಲಿಬೇಕಾಗುತ್ತೆ. ಎನ್ ಸಿ ಆರ್ ಅಂತ ಅಂದರೆ ಎನ್ ಆಬ್ಜೆಕ್ಟ್ಸಲ್ಲಿ ಆರ್ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡೋದು. ಆರ್ ಇಸ್ ಈಕ್ವಲ್ ಟು 0 ಅಂತ ಅಂದರೆ ಏನೂ ಸೆಲೆಕ್ಟ್ ಮಾಡಬೇಡಿ. ಏನೂ ಸೆಲೆಕ್ಟ್ ಮಾಡಬೇಡಿ ಅಂತ ಅಂದರೆ ಅದೇ ಒಂದು ಕೆಲಸ ಆಗುತ್ತೆ. ದೇರ್ ಫೋರ್ ಎನ್ ಸಿ 0 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಬರೀ ಒಂದೇ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಅಂದರೆ ನನ್ನ ಹತ್ರ ಎನ್ ಆಪ್ಷನ್ಸ್ ಇದೆ. ಓಕೆ, ಟೋಟಲಿ ಇರೋ ಬರೋದೆಲ್ಲ ಸೆಲೆಕ್ಟ್ ಮಾಡಿ ಅಂದರೆ ನನ್ನ ಹತ್ರ ಯಾವ ಆಪ್ಷನ್ ಇಲ್ಲ, ಒಂದೇ ಆಪ್ಷನ್ ಏನಂದರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಿ. ದಟ್ಸ್ ವೈ 1. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಕೆಲವೊಂದು ಕಡೆ ನಮಗೆ ಇದು ಯೂಸ್ ಆಗುತ್ತೆ. ಎನ್ ಸಿ ಎನ್ ಮೈನಸ್ ಆರ್ ಈಸ್ ಈಕ್ವಲ್ ಟು ಎನ್ ಸಿ ಆರ್ ಅಂತ ನಾವು ಹೇಳ್ತೀವಿ. ಇದು ಹೇಗೆ ಮ್ಯಾಮ್ ಡೈರೆಕ್ಟಾಗಿ ಹೆಂಗೆ ಈಕ್ವಲ್ ಬರ್ತೀರಿ ಅಂದರೆ, ಐ ವಿಲ್ ಟೆಲ್ ಯು ದ ಪ್ರೂಫ್. ಎನ್ ಸಿ ಎನ್ ಮೈನಸ್ ಆರ್ ಈಸ್ ಈಕ್ವಲ್ ಟು, ಟೆಲ್ ಮಿ ಒನ್ ಥಿಂಗ್, ಎನ್ ಸಿ ಆರ್ ಫಾರ್ಮುಲಾ ನಮಗೆ ಗೊತ್ತಿದೆ, ಏನಿದೆ? ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇದೇ ತಾನೇ ನಮ್ಮ ಫಾರ್ಮುಲಾ. ಎನ್ ಇರೋ ಜಾಗದಲ್ಲಿ ಎನ್ನೇ ಇದೆ, ಆರ್ ಇರೋ ಜಾಗದಾಗ ಏನಿದೆ ಇಲ್ಲಿ ಅದನ್ನು ಬರೀರಿ, ಎನ್ ಮೈನಸ್ ಆರ್. ನೆಕ್ಸ್ಟ್ ಆರ್ ಇರೋ ಜಾಗದಾಗೆ ಎನ್ ಮೈನಸ್ ಆರ್ ಇದೆ. ಓಕೆ, ನಾವು ರಿಮೂವ್ ದಿ ಬ್ರ್ಯಾಕೆಟ್ಸ್. ವಾಟ್ ಡು ಯು ಗೆಟ್? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಫ್ಯಾಕ್ಟೋರಿಯಲ್. ದಿಸ್ ಈಸ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಎನ್ ಮೈನಸ್ ಎನ್ 0 ಆಗುತ್ತಾ? ಏನು ಉಳಿಯುತ್ತೆ ನಿಮ್ಮ ಹತ್ರ? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ದಿಸ್ ಈಸ್ ನಥಿಂಗ್ ಬಟ್ ಫಾರ್ಮುಲಾ ಆಫ್ ವಾಟ್? ಎನ್ ಸಿ ಆರ್, ಹೌದಲ್ವಾ? ಸೊ ಎನ್ ಸಿ ಆರ್ ಫಾರ್ಮುಲಾ ಆಗೋದ್ರಿಂದ ಇದನ್ನು ನಾವೇನಂತ ಬರಿತೀನಿ? ದೇರ್ ಫೋರ್ ಎನ್ ಸಿ ಎನ್ ಮೈನಸ್ ಆರ್ ಎಲ್ಲೆಲ್ಲಿರುತ್ತೋ ದಟ್ ಈಸ್ ಈಕ್ವಲ್ ಟು ಎನ್ ಸಿ ಆರ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಎನ್ ಸಿ ಆರ್, ರೈಟ್? ಸೊ ಇದ್ರ ಬೇಸ್ ಮೇಲೆ ಇನ್ನೂ ಒಂದು ನೋಟ್ ಪಾಯಿಂಟ್ ನಿಮಗೆ ಹೇಳ್ಕೊಡ್ತಾರೆ. ಏನಂತ ಅಂದರೆ, ಅಬ್ಸರ್ವ್ ಮಾಡಿ, ಯಾವುದಾದ್ರೂ 2 ವ್ಯಾಲ್ಯೂಸ್ ಈಕ್ವಲ್ ಇದೆ ಅಂತಂದರೆ ಇಲ್ಲಿರೋ ವ್ಯಾಲ್ಯೂಸ್ನ ನಾನು ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ ನೋಡಿ? ಎನ್ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಎನ್. ಅಂದರೆ ನಾನು ಇನ್ ಕೇಸ್ ಎಲ್ಲಾದರೂ ಒಂದು ಕಡೆ ಎನ್ ಸಿ ಎ ಈಸ್ ಈಕ್ವಲ್ ಟು ಎನ್ ಸಿ ಬಿ ಬರ್ದಿದ್ದೀನಿ ಅಂದರೆ ಒಂದು ಕಂಡೀಷನ್ ಏನಾಗಬಹುದು? ಎ ಮತ್ತು ಬಿ ಎರಡು ಸೇಮ್ ಆಗಬಹುದು, ಅಥವಾ ಎ ಮತ್ತು ಬಿನ ನಾನು ಆ್ಯಡ್ ಮಾಡಿದ್ರೆ ನನಗೆ ಎನ್ ಸಿಗಬಹುದು. ಅರ್ಥ ಆಯ್ತಾ? ಸಿಗ್ಬೋದು ಅಲ್ಲ, ಸಿಗುತ್ತೆ, ರೈಟ್? ಬಿಕಾಸ್ ಆಫ್ ದಿಸ್ ಕಂಡೀಷನ್ ಇಲ್ಲಿ ಪ್ರೂವ್ ಮಾಡಿದ್ದೀವಲ್ಲ, ಎನ್ ಸಿ ಎನ್ ಮೈನಸ್ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಆರ್. ದೇರ್ ಫೋರ್ ಇವೆರಡನ್ನ ಸಮ್ ಮಾಡಿದ್ರೆ ನನಗೇನು ಸಿಗುತ್ತೆ? ಎನ್. ಅದೇ ರೀತಿ ಎನ್ ಸಿ ಎ ಯಾವುದಾದ್ರೂ ಬೇರೆ ಕ್ವಾಂಟಿಟಿ ಈಕ್ವಲ್ಸ್ ಅಂತ ತೊಗೊಂಡಿದ್ದೀನಿ ಅಂದರೆ ಆ 2 ಸಬ್ಸ್ಕ್ರಿಪ್ಟ್ಸ್ ಇದಾವಲ್ಲ, ಇವನ್ನ ಸಮ್ ಮಾಡಿದ್ರೆ ನನಗೇನು ಸಿಗಬೇಕು? ಎನ್ ಸಿಗಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಒನ್ ನೋಟ್ ಪಾಯಿಂಟ್. ಕೊನೆಗೆ ಒಂದು ಥಿಯರಮ್ ಇದೆ ಇದರಲ್ಲಿ ಕಾಂಬಿನೇಷನ್ಸಲ್ಲಿ. ಲೆಟ್ ಅಸ್ ಜಸ್ಟ್ ಚೆಕ್ ದಟ್ ಥಿಯರಮ್ ಆಲ್ಸೋ. So what is that theorem means? It's very simple. Observe ಮಾಡಿ. The theorem is that NCR plus NCR minus 1 is always equal to N plus 1 CR. ಓಕೆ, ಸೊ ಇದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ರು. ಅದ್ರದ್ದು ಮೀನಿಂಗ್ ಏನು ಅಂದರೆ, ಇವೆರಡನ್ನ ನಾನು ಆ್ಯಡ್ ಮಾಡಿದ್ರೆ ನನಗೆ ಈ ಕ್ವಾಂಟಿಟಿ ಬರುತ್ತೆ. ಫಸ್ಟ್ ಆಫ್ ಆಲ್ ಈ ಕ್ವಾಂಟಿಟಿ ಬರುತ್ತೆ ಅಂದರೆ, ಈ ಕ್ವಾಂಟಿಟಿ ಅಂದರೆ ಏನು ಹೇಳಿ ಆ್ಯಕ್ಚುಲಿ? ವಾಟ್ ಈಸ್ ದಿಸ್ ಕ್ವಾಂಟಿಟಿ? ದಿಸ್ ಈಸ್ ನಥಿಂಗ್ ಬಟ್ ಎನ್ ಸಿ ಆರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೇನು ಸಿಗುತ್ತೆ? ಈ ವ್ಯಾಲ್ಯೂಗೆ ಏನು ಸಿಗುತ್ತೆ? ಅಬ್ಸರ್ವ್ ಮಾಡಿ, ಎನ್ ಇರೋ ಜಾಗದಾಗೆ ಎನ್ ಪ್ಲಸ್ 1 ಇದೆ. ಸೊ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಅಂದರೆ ಎನ್ ಪ್ಲಸ್ 1 ಮೈನಸ್ ಆರ್. ಎನ್ ಇರೋ ಜಾಗದಾಗೆ ಎನ್ ಪ್ಲಸ್ 1 ಬರ್ತಿದ್ದೀನಿ ಇಂಟು ಆರ್ ಫ್ಯಾಕ್ಟೋರಿಯಲ್. ಅಂದರೆ ನಾನು ಇವೆರಡನ್ನ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ನನಗೆ ಈ ಕ್ವಾಂಟಿಟಿ ಬರಬೇಕೀಗ. ಇದು ಬಂದರೆ ನಾನು ಇದು ಅಂತ ಬರ್ಕೊತೀನಿ. ಓಕೆ, ಸೊ ಐ ಹೋಪ್ ಸ್ಟೇಟ್ಮೆಂಟ್ ಅರ್ಥ ಆಗಿದೆ. ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಇಸ್ಗಳು ಎನ್ ಪ್ಲಸ್ 1 ಸಿ ಆರ್ ಅಂತ ನೆನ್ಪಿಟ್ಕೊಳ್ರಿ. ನಾವು ಇದು ಸೇಮ್ ಕಾನ್ಸೆಪ್ಟ್ ನಿಮ್ಮ ಬೈನೋಮಿಯಲ್ ಥಿಯರಮಲ್ಲಿ ಯೂಸ್ ಆಗುತ್ತೆ. ಓಕೆ, ವಿ ಹ್ಯಾವ್ ಏನಿದೆ? ಎನ್ ಸಿ ಆರ್ ಎಲ್ ಎಚ್ ಎಸ್ ಏನಿದೆ ನಮ್ಮ ಹತ್ರ? ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1. ಈಗ ಎನ್ ಸಿ ಆರ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಏನಿದೆ ಎನ್ ಸಿ ಆರ್ ಫಾರ್ಮುಲಾ? ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್.
ಪ್ಲಸ್ ಏನಿದೆ ಇಲ್ಲಿ ಎನ್ ಸಿ ಆರ್ ಇರೋ ಜಾಗದಾಗೆ ಆರ್ ಮೈನಸ್ ಒನ್ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಇರೋ ಜಾಗದಲ್ಲಿ ಏನಿದೆ ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂದರೆ ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಎನ್ ಸಿ ಆರ್ ಫಾರ್ಮುಲಾನೇ ಅಪ್ಲೈ ಮಾಡಿದ್ದೀನಿ, ಆದರೆ ಆರಿನ ಜಾಗದಲ್ಲಿ ಏನಿದೆ ಆರ್ ಮೈನಸ್ ಒನ್ ಇದೆ. ಓಕೆ, ನಾವು ಯು ಅಬ್ಸರ್ವ್ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ನಾನು ಆರ್ ಫ್ಯಾಕ್ಟೋರಿಯಲ್ ಯಾವ ರೀತಿ ಬರಿಬೋದು, ಆರ್ ಇಂಟು ಅದ್ರದ್ದು ನೆಕ್ಸ್ಟ್ ನಂಬರ್ ಏನಿರುತ್ತೆ ಆರಲ್ಲಿ ಒಂದು ಕಮ್ಮಿ ಅದ್ರದ್ದು ಫ್ಯಾಕ್ಟೋರಿಯಲ್. ಕರೆಕ್ಟ್ ತಾನೆ? ನಾವು ಕಲ್ತಿದ್ದೀವಿ ಅದು ಕಾನ್ಸೆಪ್ಟ್ ಏನು ಹೇಳಿ, 8 ಫ್ಯಾಕ್ಟೋರಿಯಲ್ ಅಂತ ಅಂದರೆ ಏನು ಕಲ್ತಿದ್ದೀವಿ, 8 ಇಂಟು ನೆಕ್ಸ್ಟ್ ನಂಬರ್ ಯಾವುದು 8ಅಲ್ಲಿ ಒಂದು ಕಮ್ಮಿ 7 ಫ್ಯಾಕ್ಟೋರಿಯಲ್ ಈ ರೀತಿ ಬರೀತಿರ್ತಾನೆ. ಅದೇ ಥರ ಆರ್ ಫ್ಯಾಕ್ಟೋರಿಯಲ್ನ ನಾನು ಆರ್ ಇಂಟು ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು. ದೆನ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿದ್ರೆ ಎನ್ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬಂದುಬಿಟ್ಟು ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಯಾಕೆ ಮ್ಯಾಮ್ ನಾವು ಈ ರೀತಿ ಬರ್ಕೊಂಡ್ವಿ ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ ಆಲ್ರೆಡಿ ಆರ್ ಮೈನಸ್ ಒನ್ ಇತ್ತು. ನನಗೇನು ಕಾಣಿಸುತ್ತೆ ಅಂದರೆ ಆರ್ ಫ್ಯಾಕ್ಟೋರಿಯಲ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ಟರ್ಮ್ ಬಂದೇ ಬರುತ್ತೆ, ಸೊ ನಾನು ಕಾಮನ್ ತೆಗಿಬಹುದು ಅಂತ ಅರ್ಥ. ಓಕೆ, ಸೊ ದೇರ್ ಫಾರ್ ಐ ಹ್ಯಾವ್ ರಿಟನ್ ದಿಸ್ ಒನ್ ರೈಟ್. ನೆಕ್ಸ್ಟ್ ಮುಂದೆ ಸ್ಟೆಪ್ಸ್ ಬರುತ್ತೆ, ಅದರಲ್ಲಿ ಆರ್ ಮತ್ತು ಆರ್ ಮೈನಸ್ ಒನ್ನ ಮತ್ತೆ ಕಂಬೈನ್ ಮಾಡಿ ಆರ್ ಫ್ಯಾಕ್ಟೋರಿಯಲ್ ಅಂತಲೇ ಬರ್ಕೊಂತೀವಿ ನಾವು. ಓಕೆ, ಸೊ ಲೆಟ್ ಅಸ್ ಸಿ ದಟ್ ಒನ್ ಆಲ್ಸೋ. ವೇಟ್, ಎನ್ ಫ್ಯಾಕ್ಟೋರಿಯಲ್ ಬೈ ಇಲ್ಲಿ ಅಬ್ಸರ್ವ್ ಮಾಡಿ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆರ್ ಇಂಟು ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಪ್ಲಸ್ ಎನ್ ಫ್ಯಾಕ್ಟೋರಿಯಲ್. ಇದು ಅಬ್ಸರ್ವ್ ಮಾಡಿ ಇದ್ರದ್ದು ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಇದೇ ರೀತಿ 8 ಫ್ಯಾಕ್ಟೋರಿಯಲ್ ಅಂದರೆ 8 ಇಂಟು ಅದರಲ್ಲಿ ಒಂದು ಕಮ್ಮಿ ಥರ ಬರೆಯೋಕ್ಕೆ ಹೋದರೆ ಏನು ಸಿಗುತ್ತೆ, ದಿಸ್ ಈಸ್ ವಾಟ್ ಎನ್ ಪ್ಲಸ್ ಒನ್ ಮೈನಸ್ ಆರ್ ತಾನೆ. ಮತ್ತೆ ಪ್ಲಸ್ ಒನ್ನ ಈ ಕಡೆ ಬರ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಒಂದು ಕಮ್ಮಿ ಅಂದರೆ ಏನಾಗುತ್ತೆ, ಲಿಸನ್, ಎನ್ ಪ್ಲಸ್ ಒನ್ ಮೈನಸ್ ಆರ್ ಇದೆಯಾ, ಅದರಲ್ಲಿ ಒಂದು ಕಮ್ಮಿ ಮೈನಸ್ ಒನ್ ಮೈನಸ್ ಒನ್ 0, ಏನು ಉಳಿಯುತ್ತೆ ಎನ್ ಮೈನಸ್ ಆರ್. ದಟ್ ಈಸ್ ನಥಿಂಗ್ ಬಟ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ದಿಸ್ ಈಸ್ ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಯಾವ್ಯಾವ ಟರ್ಮ್ಸ್ ಕಾಮನ್ ತೆಗಿಬೋದು. ಎನ್ ಇದೆ, ಎನ್ ಮೈನಸ್ ಆರ್ ಇದೆ, ಆರ್ ಮೈನಸ್ ಒನ್ ಇದೆ, ಎಲ್ಲ ಕಾಮನ್ ತೆಗೀರಿ. ವಾಟ್ ವಿಲ್ ಯು ಗೆಟ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ into r minus 1 factorial, so that is common. ಓಕೆ, ಸೊ ಕಾಮನ್ ತೆಗ್ದಿದ ಮೇಲೆ ನಿಮಗೇನು ಉಳ್ಕಂತು, ನ್ಯೂಮರೇಟ್ರಲ್ಲಿ ಏನೂ ಉಳಿದಿಲ್ಲ, ಡಿನಾಮಿನೇಟ್ರಲ್ಲಿ ಆರ್ ಉಳಿದಿದೆ 1 by r ಪ್ಲಸ್ ಇಲ್ಲಿ ಈ ಟರ್ಮ್ ಉಳಿದಿದೆ 1 by n plus 1 minus r. ಓಕೆ, ವಿಚ್ ಈಸ್ ಈಕ್ವಲ್ ಟು, ಎಸ್ ಸಿಂಪ್ಲಿಫೈ, ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಆರ್ ಮತ್ತು ಎನ್ ಪ್ಲಸ್ ಒನ್ ಮೈನಸ್ ಆರಿಗೆ ಎಲ್ ಸಿ ಎಮ್ ಏನಾಗುತ್ತೆ, ಯಾವಾಗಲೂ ಕೂಡ ನಮಗೆ ನಂಬರ್ಸ್ ಗೊತ್ತಿಲ್ಲ ಅಂದರೆ ಎಲ್ ಸಿ ಎಮ್ ಏನು ಬರಿತೀವಿ ನಾವು, ಪ್ರಾಡಕ್ಟ್ ತಾನೆ. ಸೊ ರೈಟ್ ದ ಸೇಮ್ ಥಿಂಗ್, ಆರ್ ಇಂಟು ಎನ್ ಪ್ಲಸ್ ಒನ್ ಮೈನಸ್ ಆರ್, ದಿಸ್ ಇಸ್ ದ ಎಲ್ ಸಿ ಎಮ್. ಒನ್ಸ್ ಯು ಟೇಕ್ ದ ಎಲ್ ಸಿ ಎಮ್, ನ್ಯೂಮರೇಟರ್ನ ನಾವು ಯಾವ ರೀತಿ ಬರಿತೀವಿ ಹೇಳಿ, ಈ ಫುಲ್ ವ್ಯಾಲ್ಯೂಗೆ ಎಲ್ ಸಿ ಎಮ್ ಮಲ್ಟಿಪ್ಲೈ ಮಾಡ್ತೀರಾ, ಹೌದಲ್ವಾ. ಸೊ ಈ ಫುಲ್ ವ್ಯಾಲ್ಯೂಗೆ ನಾನು ಇಂಟು ಹಾಕಿಬಿಟ್ಟು ಆರ್ ಇಂಟು ಎನ್ ಪ್ಲಸ್ ಒನ್ ಮೈನಸ್ ಆರ್ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನಿದೆಯೋ ಅದಂತೂ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದೇನಿದೆ ಎನ್ ಪ್ಲಸ್ ಒನ್ ಮೈನಸ್ ಆರ್. ಇಲ್ಲೂ ಅಷ್ಟೇ ಇದೇ ರೀತಿ ನಾನು ಮಲ್ಟಿಪ್ಲೈ ಮಾಡೋಕ್ಕೆ ಹೋದರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ ಪ್ಲಸ್ ಆರ್. ಓಕೆ, ಸೊ ನಾವು ಅಬ್ಸರ್ವ್ ಕ್ಲಿಯರ್ಲಿ ಮೈನಸ್ ಆರ್ ಪ್ಲಸ್ ಆರ್ 0 ರೈಟ್. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಬೈ ಇಂಟು ಎನ್ ಪ್ಲಸ್ ಒನ್ ಉಳಿತು ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಇಲ್ಲೇನಿದೆ ನಿಮ್ಮ ಹತ್ರ ಎನ್ ಪ್ಲಸ್ ಒನ್ ಮೈನಸ್ ಆರ್, ನೆಕ್ಸ್ಟ್ ಏನಿದೆ ಆರ್ ಇದೆ. ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸೊ ಈ ರೀತಿ ಇದೆ. ಈಗ ಅಬ್ಸರ್ವ್ ಮಾಡಿ, ನಾನೇನು ಮಾಡ್ತೀನಿ, ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಎನ್ ಪ್ಲಸ್ ಒನ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಏನಿಲ್ಲ, ಇದನ್ನ ಈ ಕಡೆ ಬರ್ಕೊಂಡೆ. 3 ಇಂಟು 2 ಅಂದರೆ 2 ಇಂಟು 3 ಎರಡು ಸೇಮ್ ತಾನೆ, ಸೊ ಈ ಕಡೆ ಬರೆದಿದ್ದೀನಿ. ಡಿವೈಡೆಡ್ ಬೈ ಎನ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೀರಿ, ಎನ್ ಪ್ಲಸ್ ಒನ್ ಮೈನಸ್ ಆರ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಆರ್ ಎಲ್ಲ ಒಂದು ಕಡೆ, ಆರ್ ಇಂಟು ಆರ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ತಾನೆ. ಯಾಕೆ ಮ್ಯಾಮ್ ಅಂತ ಅಂದರೆ ಅಬ್ಸರ್ವ್ ಮಾಡಿ, ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋದರೆ ಏನು ಬರಿತೀನಿ, ಎನ್ ಪ್ಲಸ್ ಒನ್ ಇಂಟು ನೆಕ್ಸ್ಟ್ ವ್ಯಾಲ್ಯೂ ಏನು ಬರಿತೀನಿ, ಇದರಲ್ಲಿ ಒಂದು ಕಮ್ಮಿ ಎನ್ ಪ್ಲಸ್ ಒನ್ ಮೈನಸ್ ಒನ್ ಅಂದರೆ ಏನಾಗುತ್ತೆ, ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಗಿ ಎನ್ ಅಷ್ಟೇ ಉಳಿಯುತ್ತೆ. ಅದ್ರ ನೆಕ್ಸ್ಟ್ ನಂಬರ್ ಎನ್ ಮೈನಸ್ ಒನ್, ಅದ್ರ ನೆಕ್ಸ್ಟ್ ನಂಬರ್ ಎನ್ ಮೈನಸ್ ಟು, ಇದೇ ಥರ ಹೋಗುತ್ತೆ ರೈಟ್. ಸೊ ಬಿಗಿನಿಂಗ್ ಆಗ್ತಿರೋದು ಎನ್ ಪ್ಲಸ್ ಒನ್ನಿಂದ, ದೇರ್ ಫೋರ್ ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದರಲ್ಲಿ ಏನಾಗುತ್ತೆ, ಇದು ಸೇಮ್ ಆಗುತ್ತೆ ತಾನೆ ಡಿನಾಮಿನೇಟರ್, ಎನ್ ಪ್ಲಸ್ ಒನ್ ಮೈನಸ್ ಆರ್ ಇಂಟು ಎನ್ ಮೈನಸ್ ಆರ್ ಅಂದರೆ ಕಂಬೈನ್ ಮಾಡಿ ನಾನು ಏನಂತ ಬರೀಬಹುದು, ಎನ್ ಪ್ಲಸ್ ಒನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಇದು ಕೂಡ ಟ್ರೂ ಇದೆಯೋ ಇಲ್ಲ ಅನ್ನೋದು ಇದೇ ರೀತಿ ನೋಡೋದಾದರೆ ಹೇಗೆ ನೋಡ್ತೀರಿ, ಆವಾಗಲೇ ಹೇಳಿದ್ದೇನಲ್ಲ ನಾನು, ಎನ್ ಪ್ಲಸ್ ಒನ್ ಮೈನಸ್ ಆರ್ ಇದು ಬರಿಬೇಕಾದ್ರೆ ರೈಟ್ ಯಾವ ಸ್ಟೆಪ್ಪು, ದಿಸ್ ಒನ್ ವೈಲ್ ಯು ಆರ್ ರೈಟಿಂಗ್ ದಿಸ್ ಒನ್. ಇದರಲ್ಲಿ ಒಂದು ಕಮ್ಮಿ ಅಂದರೆ ಎನ್ ಮೈನಸ್ ಆರ್ ತಾನೆ
right? So that is what is written here, n plus 1 minus r into this one is this one. Next r into r minus 1 ಅಂದ್ರೆ ಏನು ಬರಿಬಹುದು, r factorial. ನಾವು ಇದನ್ನೇ ಹುಡುಕ್ತಿದ್ವಿ, yes or no, which is equal to n plus 1 cr. ನಾವು ಹುಡುಕಿದ್ದು ಇದನ್ನೇ, yes or no. Observe this result and the result we have assumed in the beginning. ಇದೇ ನಮಗೆ ಬರಬೇಕು, n plus 1 minus r ಮತ್ತೆ r ಬಂದರೆ ನಾನು ಈ ರೀತಿ ಬರಿಬೋದು, ಅದೇ ನಮಗೆ ಬಂದಿರೋದು n plus 1 minus r ಮತ್ತೆ r. Okay, so therefore this is nothing but the proof of the theorem. Okay, right? So therefore you have to remember this quantity, that wherever you get NCR plus NCR minus 1 ಅಂದರೆ ಯಾವುದೋ ಒಂದು ಸಿಗುತ್ತೆ ಅಂದ್ಕೊಳ್ರೆ, 10C2 plus 10C2 minus 1 ಅಂದರೆ ಎಷ್ಟು, 1. 10C2 plus 10C1 ಅಂತಂದರೆ ನೀವು ಡೈರೆಕ್ಟಾಗಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡಿದ್ರೆ ಏನು ಸಿಗುತ್ತೆ, 10 plus 1 ಎಷ್ಟು 11C, R ವ್ಯಾಲ್ಯೂ ಏನು 2. ಓಕೆ, 11C2 ಸಾಲ್ವ್ ಮಾಡಿದ್ರೆ ಸೇಮ್ ಆನ್ಸರ್ ಸಿಗುತ್ತೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಯು ಮಸ್ಟ್ ರಿಮೆಂಬರ್ ಆ್ಯಂಡ್ ರಿವೈಸ್ ಇಟ್ ಪ್ರಾಪರ್ಲಿ. ಇನ್ನೊಂದೇನೆಂದರೆ ಕಾಂಬಿನೇಷನ್ಸ್ ಪ್ರಾಬ್ಲಮ್ಸ್ ಭಾಳ ಈಸಿ ಇದ್ದಾವೆ. ಅದರಲ್ಲಿ ಡೈರೆಕ್ಟ್ ಒಂದಿಷ್ಟು ಆಬ್ಜೆಕ್ಟ್ ಕೊಡ್ತಾರೆ, ಇಷ್ಟು ಜನ ಸೆಲೆಕ್ಟ್ ಮಾಡಬೇಕು ಅಷ್ಟೇ ಇರೋದು, ಬಿಟ್ಟರೆ ಇನ್ನೇನು ಇಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, 5 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾರೆ, 3 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿರಿ ಅಂತಾರೆ. ಎಷ್ಟು ಪಾಸಿಬಲ್ ವೇಸ್ ಇದೆ ಅಂತಂದರೆ 5 ಟೋಟಲ್, NCR ಅಲ್ಲಿ ಟೋಟಲ್ ಮೇಲೆ ಬರೀತೀರಾ, C, R ಅಂದರೆ ಎಷ್ಟು ಜನ ಸೆಲೆಕ್ಟ್ ಮಾಡ್ತಿದ್ದೀನಿ, 5C3. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿರಿ, NCRದು 5 minus 3 factorial into R factorial and 3 factorial. So 5 into 4 into 3 factorial in cancel. Okay, so 5 minus 3 is 2 factorial, 3 factorial in cancel, 2 factorial is what, 2 only. So 2 ones are 2 2s, which is equal to 10. ಅಂದರೆ 5 ಮೆಂಬರ್ಸ್ ಅಲ್ಲಿ ನಾನು 3 ಮೆಂಬರ್ಸ್ ಇಂದ ಗ್ರೂಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಓಕೆ, 3 ಮೆಂಬರ್ಸ್ ಟ್ರೈ ಮಾಡಿದ್ರೆ ನಾನು 10 ಗ್ರೂಪ್ಸು ಆ ಥರ ಮಾಡ್ಕೋಬಹುದು, ಡಿಫ್ರೆಂಟ್ ಮೆಂಬರ್ಸ್ನ ಇಟ್ಕೊಂಡು ಪಾಸಿಬಲ್ ಇದೆ ಅಂತ ಅರ್ಥ ಅಲ್ಲಿಗೆ. ಸೊ ಇದೇ ಥರ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಇದೆ ಎಕ್ಸಸೈಸಲ್ಲಿ, ತುಂಬ ಸಿಂಪಲ್ ಇದೆ, ತುಂಬ ಈಸಿನೂ ಇದೆ. ಓಕೆ, ಸೊ ವಿ ಕ್ಯಾನ್ ಟ್ರೈ ಇಟ್ ಇನ್ ದ ಅಪ್ಕಮಿಂಗ್ ಕ್ಲಾಸ್. ಓಕೆ, ರೈಟ್. ಮತ್ತು ಆ್ಯಸ್ ಯೂಶುವಲ್, ಸ್ಮಾಲ್ ರಿಕ್ವೆಸ್ಟ್, ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ, ಮೇಕ್ ಶ್ಯೂರ್ ಯು ಲೈಕ್ ಇಟ್, ಆ್ಯಂಡ್ ಇಫ್ ಯು ರಿಯಲಿ ಲೈಕ್ಡ್ ಇಟ್, ಮೇಕ್ ಶ್ಯೂರ್ ದಟ್ ಯು ಶೇರ್ ಇಟ್ ವಿತ್ ಅದರ್ಸ್. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ಯಾ, that's all for today, and whatever is there, please let me know in the comment section. Okay, whatever your opinions or anything, whatever you want to say, just let me know in the comment section. Okay, if I find that the video is helpful, I'll continue with other chapters as well. Okay, your comments, because I don't know you, you don't know me, your comments are the things that will motivate me. ಓಕೆ, ಸೊ ನಿಮ್ಮ ಕಾಮೆಂಟ್ಸ್ ನೋಡಿನೇ ಅನಿಸುತ್ತೆ, ಇಲ್ಲ ಇವರಿಗೆ ಇನ್ನೂ ಪಾಠ ಮಾಡಬೇಕು, ಇನ್ನೂ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ರೈಟ್, ನಿಮ್ಮ ಕಾಮೆಂಟ್ಸೇ ಇರೋದಿಲ್ಲ ಅಂತಂದರೆ ಸಮ್ವೇರ್ ಇಟ್ ಫೀಲ್ಸ್ ಲೈಕ್ ಸುಮ್ಮನೆ ಮಾಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಯಾರಿಗೆ ಹೆಲ್ಪ್ ಆಗ್ತಿಲ್ಲ ಅಂತಲೂ ಗೊತ್ತಾಗಲ್ಲ ನನಗೆ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.